ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೆಣ್ಮಕ್ಳಿಗೆ ಸೀರೆ ಅಂಗಡಿ ಕರ್ಕೊಂಡು ಹೋಗ್ಬಾರ್ದು ಅಂತ ನಶಮುಕ್ತ ಭಾರತ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಶ್ರೀಧರ್. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRNKS ವ್ಲಾಗ್ಸ್. ನಾನು ನಿಮ್ಮ ನಂದಕುಮಾರ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ದೀಪಶ್ರೀ ಹಾಸ್ಪಿಟ್ಲು. ಏನಕ್ಕಪ್ಪ ಅಂದರೆ ನಮ್ಮ ಶಿವರಾಜನಲ್ಲಿ ಅವರೇ ಮತ್ತು ನಮ್ಮ ಸೊಂಡೆಗೊಪ್ಪವರು ಅಲ್ಲಿದ್ದಾರೆ ನೋಡಿ. ಇವತ್ತು ನಶಾಮುಕ್ತ ಭಾರತ ಅಭಿಯಾನದ್ದು ಪ್ರತಿಜ್ಞಾವಿದೆ, ಬಂದಿದ್ದೀವಿ. ಲಾಸ್ಟ್ ಆಯ್ತು ಕಿರಣ್, ನಿಂದಾಯ್ತಾ ಕಿರಣ್? ಹೂನಪ್ಪ ಆಯ್ತು. ಸಾಕು ಬಿಡು. ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಕೃಷ್ಣಮೂರ್ತಿ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತೀನಿ. ಮತ್ತು ಭಾರತೀಯ ಸಂಸ್ಥೆಯ ಸದಸ್ಯರಾದಂತಹ ಎಸ್ ಸಿ ನಾಗೇಶ್ವರ್ ಅವರು ವೇದಿಕೆ ಆಗಬೇಕೆಂದು ಕೇಳ್ಕೊಳ್ತೀನಿ. ಮತ್ತೆ ನಮ್ಮ ಖಜಾಂಚಿಯವರು ಅಶ್ವತ್ಥನಾರಾಯಣ ಸರ್ ವೇದಿಕೆ ಆಗಬೇಕೆಂದು ಕೇಳ್ಕೊಳ್ತೀನಿ. ನಮ್ಮ ಕನ್ನಳ್ಳಿ ವಾರ್ಡ್ ಪಂಚಾಯತಿ ಸದಸ್ಯರಾದಂತಹ ಸಿದ್ದಸ್ವಾಮಿ ಅವರು ವೇದಿಕೆಗೆ ಆಗಮಿಸಬೇಕು. ಮಂಗಡಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಂಜುನಾಥ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತೀನಿ. ಹಾಗೂ ಈ ಆಸ್ಪತ್ರೆಯ ಮುಖ್ಯಸ್ಥರು ಡಾಕ್ಟರ್ ಶ್ರೀಧರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತೀನಿ. ಮಂಗಳಮುಖಿ ಮಹೇಶ್ವರ್ಯ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೀವಿ. सूर्यकोटि समप्रभं निर्विघ्नं कुरु मे देव सर्वकार्येषु सर्वथा. ಫೋಟೋ ತೆಗಿಬೇಕಾ? ಕ್ಯಾಡಮಿಕ್ಸ್ ಟ್ರಸ್ಟ್ ಹಾಗೂ ದೀಪಶ್ರೀ ಹಾಸ್ಪಿಟಲ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀಧರ ಕೆಸಿ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸೊ ಇನ್ನು ನಶಮುಕ್ತ ಭಾರತ ಅಭಿಯಾನ ಅದ್ರ ಬಗ್ಗೆ ಸ್ವಲ್ಪ ಪೀಠಿಕೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ರಾಜ್ಯಾದ್ಯಂತ ದೇಶದಾದ್ಯಂತ ನಶಮುಕ್ತ ಭಾರತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ಸ್ವಚ್ಛವಾಗಿ ನಡೀತಾ ಇದೆ, ಉದ್ವೇಗವಾಗಿ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ವೈಫ್ ನಿನ್ನೆ
ಶ್ರೀನಿವಾಸಪುರ ಹೋಗಿದ್ರು ರೀ, ಬಸ್ ಸ್ಟಾಪ್ ಅಲ್ಲೂ ಕಟ್ಔಟ್ ಹಾಕಿದ್ರು ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ. ನಾನು ಹೇಳಿದೆ ಅವಳಿಗೆ, ಹೌದು, ಅಷ್ಟೊಂದು ಎಫೆಕ್ಟಿವ್ ಆಗಿ ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಆಗಿ ನಮ್ಮ ದೇಶಾದ್ಯಂತ ನಡೀತಾ ಇದೆ ಅಂತ. ಬರೀ ಪ್ರೋಗ್ರಾಮ್ ನಡೀದಲ್ಲ, ಅದು ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋದೊಂದು ನನ್ನ ಒಂದು ಮಹದಾಸೆ ಇದೆ. ಇದು 15th ಆಗಸ್ಟ್ 2020 ನಮ್ಮ ರಾಜ್ಯಪಾಲರಾದಂತ ಥವರ್ಚಂದ್ ಗೆಹ್ಲೋಟ್ ಅವರು ಮೊದಲು ಡೆಲ್ಲಿನಲ್ಲಿ ಇನಾಗ್ಯುರೇಟ್ ಮಾಡೋದು. ಹಾಗೆ ಮಾಡಿ ಟೋಟಲ್ 75 ಡಿಸ್ಟ್ರಿಕ್ಟ್ಸ್ ನ ಐಡೆಂಟಿಫೈ ಮಾಡಿ ನಮ್ಮ ಕರ್ನಾಟಕದಲ್ಲಿ ಕೇವಲ 6 ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿದ್ರು. ಒಂದು ಬೆಂಗಳೂರು, ಮೈಸೂರು, ಕೋಲಾರ, ಉಡುಪಿ, ಇನ್ನೊಂದೆರಡು ಜಿಲ್ಲೆಗಳು ತುಮಕೂರು, ಈ ತರ ಇನ್ನು ಒಟ್ಟು 6 ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಿದ್ರು ಮೊದಲ ಬಾರಿಗೆ 2020-21ರಲ್ಲಿ. ಒಂದು ಖುಷಿ ಅಂದ್ರೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಬೆಂಗಳೂರು ನಗರ ಜಿಲ್ಲೆ CADMS ಸಂಸ್ಥೆ ನಾವು ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಇವತ್ತೇನು ಬೃಹದಾಕಾರವಾಗಿ ಈ ಕಾರ್ಯಕ್ರಮ ಎಲ್ಲಾ ಕಡೆ ಅರಿವು ಕಾರ್ಯಕ್ರಮ ನಡೀತಾ ಇದೆ. ಸೊ ಎಲ್ಲಾ ರಾಜ್ಯದಲ್ಲಿ, ಎಲ್ಲಾ ಜಿಲ್ಲೆಯಲ್ಲಿ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರು ಈ ಭಾನುವಾರ ತುಂಬಾ 20,000 ವಿದ್ಯಾರ್ಥಿಗಳನ್ನ ಸೇರಿಸಿ ಬೃಹದಾಕಾರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಅದು ನಾನು ಮೊನ್ನೆ ಒಂದು ಡಿಸೆಬಿಲಿಟಿ ಮೀಟಿಂಗ್ ಹೋಗಿದ್ದೆ. ಇದು ಡಿ ಅಡಿಕ್ಷನ್ ಕಮಿಟಿ ಮೀಟಿಂಗ್ ಅಲ್ಲಿ ಮಾನ್ಯ ಶ್ರೀಮತಿ ಶ್ಯಾಮಲಾ ಇಕ್ಬಾಲ್ ಮೇಡಮ್ ಅವ್ರಿಗೆ ಇದನ್ನೇ ಒಂದು ಪ್ರಸ್ತಾಪನೆ ಕೊಟ್ಟೆ. ಈ ಡ್ರಗ್ಸ್, ಆಲ್ಕೋಹಾಲ್ ಅನ್ನೋದು ಒಂದು ಅವೈಲಬಿಲಿಟಿ ಏನಾಗಿದೆ, MRP ಕೌಂಟರ್ಗಳು ರೋಡ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಒಂದು ಅವೈಲಬಿಲಿಟಿ ಒಂದು ಸಿಗೋದು ಕಡಿಮೆ ಆದ್ರೆ ನಮ್ಗೆ ಅಟ್ಲೀಸ್ಟ್ ಮೋರ್ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಟ್ಟೆ ಅಂತ ಮೇಡಮ್ ಹೇಳಿದೆ. ಇನ್ನು ಬೇರೆ ಬೇರೆ ಸಂಗತಿಗಳು ಡ್ರಗ್ಸ್, ಆಲ್ಕೋಹಾಲ್ ಬಗ್ಗೆ ಎಷ್ಟೆಷ್ಟು ಹಾನಿ ಇದೆ, ಒಂದು ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ ಇರ್ಬೋದು, ಒಂದು ಲಿವರ್ ತೊಂದರೆ ಆಗ್ಬೋದು, ಜಾಂಡೀಸ್ ಬರ್ಬೋದು, ಒಂದು ಸಂಸಾರದಲ್ಲಿ ಒಂದು ಕುಟುಂಬ ನಾಶ ಆಗ್ಬೋದು, ಗಂಡ ಹೆಂಡತಿ ಕಲಹ ಉಂಟಾಗ್ಬೋದು, ಡೈವರ್ಸ್ ಉಂಟಾಗ್ಬೋದು, ಸಪರೇಟ್ ಫ್ಯಾಮಿಲಿ ಆಗ್ಬೋದು, ಮತ್ತೆ ಹೆಚ್ಚು ಏನೋ ಒಂದು ಮಕ್ಕಳುಗಳಲ್ಲಿ ಇದು ಜಾಸ್ತಿಯಾಗಿ ರಾತ್ರಿ ಒಂದು ಫಿಲಂ ನೋಡ್ತಾ ಇದೆ, ರಾತ್ರಿ 2 ಗಂಟೆಗೆ ರಾಕಿ ಅಂತ ಒಂದು ಫಿಲಂ. ಅದು ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ ಅಂಡ್ ಆಲ್ಕೋಹಾಲ್. ಅವ್ರು ಡ್ರಗ್ ಅಡಿಕ್ಟ್ ಆಗಿರ್ತಾರೆ. ಆಗ್ಬಿಟ್ಟು ಒಂದು ಡೆಲ್ಲಿನಲ್ಲಿ ಇದು ಸುಮಾರು ನಿಜ ಸತ್ಯ, ರಾತ್ರಿ 2:30 ನೋಡಿ ನನ್ನ ವೈಫ್ ಮಲ್ಕೊಂಡಿದ್ದು. ಇವೆಲ್ಲ ಅಂದ್ರೆ ಸಿಂಪಲ್ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾ ಇದೆ ಅಂದ್ರೆ, ಎಲ್ಲ ಕ್ರೈಮ್ ಆಗೋದು ಜಾಸ್ತಿ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಎಫೆಕ್ಟ್ ಇಲ್ಲ. ಒಂದು ಗಾರ್ಡನ್ ಪ್ರೋಗ್ರಾಮ್ ಇದೆ ಅಂತ ಈ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ. ಅವರಿಗೆ ಆಗಮದ ಸುಸ್ವಾಗತವನ್ನ ಬಯಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೆ ಇದು ಮಂಜುನಾಥ್ ಸರ್ ಸದಸ್ಯರು ಮಂಗನಹಳ್ಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನಗೆ ಪ್ರಕಾಶ್ ಸರ್ ಹೇಳ್ತಾ ಇದ್ರು, ಎಲ್ಲ ಇವರು ಮಂಗನಹಳ್ಳಿ, ಕೊಡಗೇಹಳ್ಳಿ, ಕನ್ನಳ್ಳಿ ಎಲ್ಲ ನಮ್ಮ ಅಕ್ಕಪಕ್ಕದ ಏನು ಒಂದು ಹಳ್ಳಿಗಳು, ನಾವೆಲ್ಲ ನೆರೆಹೊರೆಯವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಎಲ್ಲ ಪಂಚಾಯತಿ ತುಂಬಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ವಿಶೇಷ ಅತಿಥಿಗಳಾಗಿ ಶ್ರೀ ನಾಗೇಶ್ ಸರ್ ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸೊ ಮತ್ತೆ ನಮ್ಮ ಕೊಡಗೇಹಳ್ಳಿ ಗ್ರಾಮ ಪಂಚಾಯತ್ನಿಂದ ಶ್ರೀ ಸಿದ್ಧಲಿಂಗಸ್ವಾಮಿ ಸರ್ ಬಂದಿದ್ದಾರೆ. ಈ ಕಾರ್ಯಕ್ರಮ ಒಂದು ಸೌಂಡ್ ಎಫೆಕ್ಟಿವ್ ಆಗಿ ನಡೀತಾ ಇದೆ ಅಂದ್ರೆ ನಮ್ಮ ಸರ್ರೆ ಕಾರ್ಯಕರ್ತರು ಚೆನ್ನಾಗಿ ಅಟ್ಲೀಸ್ಟ್ ಬರೀ ಈ ಕಾರ್ಯಕ್ರಮ ಇಲ್ಲಿ ನಾವೇನು ನೆರೆ ಇದ್ದೀವಿ ಒಂದು 100 ಜನಕ್ಕೆ ಅಲ್ಲ, ಇಲ್ಲಿ ಸುತ್ತಮುತ್ತ ಎಷ್ಟು ಸುಮಾರು ಮನೆಗಳಿದೆ, ಎಲ್ಲರಿಗೂ ಒಂದು ಈ ಮಾಹಿತಿ ತಿಳಿಬೇಕು ಅನ್ನೋದು ಒಂದು ಕಾರ್ಯಕ್ರಮದಿಂದ ಸೊ ಅಟ್ಲೀಸ್ಟ್ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಸುಸ್ವಾಗತ. ಮತ್ತೆ ಅಶ್ವಥ್ ನಾರಾಯಣ್ ಸರ್ ಬಂದಿದ್ದಾರೆ, ಅವ್ರಿಗೂ ಒಂದು ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮತ್ತೆ ಇದರ ರೂವಾರಿ ಪ್ರಕಾಶ್ ಸರ್ ಬಂದಿದ್ದಾರೆ, ಅವರಿಗೂ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಶ್ರೀ ವೇಣುಗೋಪಾಲ್ ಸರ್ ಬಂದಿದ್ದಾರೆ, ಗೋಪಾಲ್ ಸರ್ ಅವರಿಗೂ ಒಂದು ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ನೆಚ್ಚಿನ ಸ್ನೇಹಿತರಾದ ಮಹೇಶ್ವರಿ ಪಟೇಲ್ ಅವರು ಈ ವರ್ಷದ ಬಿಗ್ ಬಾಸ್ ಸ್ಪರ್ಧಿ ಇದ್ದಾರೆ. ಅವ್ರದ್ದು ಲಿಂಕ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರದ್ದು ನಮ್ಮೆಲ್ಲರ ಮತ್ತೆ ದೇವರ ಆಶೀರ್ವಾದ ಇರಲಿ. ಬಿಗ್ ಬಾಸ್ ಅಲ್ಲಿ ಏನು ಬಂದು ನೀತು ಅನ್ನೋರು ಹೆಸರು ಮಾಡಿದ್ರು, ಈ ತರ ನಮ್ಮ ಮಹೇಶ್ವರಿನೂ ಒಂದು ಹೆಸರು ಮಾಡಬೇಕು. ತುಂಬಾ ವಾಗ್ಮಿಗಳು,
ಒಳ್ಳೆ ಸಾಹಿತಿಗಳು ಮತ್ತೆ ಚಲನಚಿತ್ರ ನಟರು ಇದ್ದಾರೆ. ಅವರ ಭಾಷಣ ನೀವು ಕೇಳಬೇಕು. ಅಟ್ಲೀಸ್ಟ್ ತಲ್ಲೀನರಾಗಿ ಹೋಗ್ತೀರಾ. ಒಂದು 5 ನಿಮಿಷ ಅವ್ರಿಗೂ ಜಾಸ್ತಿ ಮೈ ಕೊಡಕ್ ಹೋಗಲ್ಲ, ಕೊಟ್ರೆ ನಿಮ್ಮನ್ನು ಜಾಸ್ತಿ ಹೊತ್ತು ಬಿಡಿಸ್ತಾರೆ. ಅವ್ರಿಗೂ ಸ್ವಾಗತ ಮಾಡ್ತೀನಿ. ಮತ್ತೆ ಮಲ್ಲಿಕಾರ್ಜುನ್ ಹಿರೇಮಠು, ಸೊ ಬನ್ನಿ, ವೆರಿ ಆಕ್ಟಿವ್ ಪರ್ಸನ್. ನಾನು ನೋಡಿದಾಗೆ ಅವರು ಸುಮಾರು ಜನ ಬೆಳಗ್ಗೆಯಿಂದ ಇಲ್ಲೇ ಸೇರಿ ಅವರು ಎಲ್ಲರನ್ನೂ ಒಡನ್ನು ನೋಡಿ ಎಲ್ಲರೂ ಕರ್ಕೊಂಡ್ ಬರ್ತಿದ್ದಾರೆ. ಮತ್ತೆ ಬೇರೆ ಅವರ ಸಂಸ್ಥೆಯ ಎಲ್ಲ ಫಲಾನುಭವಿಗಳು, ಹಾಗೆ ನಮ್ಮ ದೀಪಶ್ರೀ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, ನಮ್ಮ ಸೂಪರಿಂಟೆಂಡೆಂಟ್ ಫೀಲ್ಡ್ ಆಫೀಸರ್ ರಮೇಶ್ ಇದ್ದಾರೆ, ಡಾಕ್ಟರ್ ಪೂಜಾ ಇದ್ದಾರೆ, ಕಾವ್ಯ ಮೇಡಮ್ ಇದ್ದಾರೆ, ಮತ್ತೆ ಬೇರೆ ಎಲ್ಲರಿಗೂ ಒಂದು ಸ್ವಾಗತ ಬಯಸಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಇವರು ನಶಾಮುಕ್ತ ಭಾರತ ಅಭಿಯಾನದ ಕುರಿತು ಹಿತನುಡಿಯನ್ನು ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ಥಳೀಯ ಮುಖಂಡರಾದಂಥ ಸಿದ್ಲಿಂಗ ಸ್ವಾಮಿ ಅವರು, ಮಂಜುನಾಥ್ ಅವರೇ, ಹಾಗೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ನಾಗೇಶ್ ಅವರೇ, ಮತ್ತೆ ನಮ್ಮ DLSC ಅವರ ವೇಣುಗೋಪಾಲ್ ಅವರೇ, ಶ್ರೀಧರ್ ಅವರೇ, ಹಾಗೆ ಇನ್ನಿತರ. ನಾನು ಮೊದಲಿಗೆ ಈ ತರದ ಒಂದು ಕಾರ್ಯಕ್ರಮವನ್ನ, ಆಕ್ಚುಲಿ ನಾವು ಬೆಂಗಳೂರು ಅಂತಂದ್ರೆ ನಶಾಮುಕ್ತ ಅಭಿಯಾನ ಅಂತಂದ್ರೆ ಕಾಡೆಮ್ಎಸ್ ಅನ್ನೋದು ಹಾಕೊಂಡಿದೆ. ಕಾಡೆಮ್ಎಸ್ ಪ್ರೆಸ್ ಡಾಕ್ಟರ್ ಶ್ರೀಧರ ಮತ್ತ ಆಗಿದೆ. ಯಾಕೆಂತಂದ್ರೆ ಈ ಒಂದು ಬೆಂಗಳೂರು ನಗರದಲ್ಲಿ ಈ ಒಂದು ನಶಾಮುಕ್ತ ಅಭಿಯಾನದ ಬಗ್ಗೆ ಜಾಗೃತಿಯನ್ನ ಪ್ರಪ್ರಥಮ ಬಾರಿಗೆ ಮೂಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ವಹಿಸಿರ್ತಕ್ಕಂಥದ್ದು. ಅದನ್ನ ಇದುವರೆಗೂ ಕೂಡ 7 ವರ್ಷ ಆದ್ರೂ ಕೂಡ ಏನೇ ಒಂದು ಕಾರ್ಯಕ್ರಮ ಇದ್ದಾಗ ತಕ್ಷಣ ಮಾಡ್ತಾರೆ. ಆ ಒಂದು ಅಭಿಯಾನದಲ್ಲಿ ತಮ್ಮ ಕೈಯನ್ನು ನಾವು ಜೋಡಿಸ್ತೀವಿ ಅಂತ ಹೇಳಿ ಸದಾ ಮುನ್ನುಗ್ಗಿ ಬರ್ತಾ ಇರ್ತಾರೆ. ಅವರಿಗೆ ನಾವು ನನ್ನ ಇಲಾಖೆಯ ಪರವಾಗಿ ನಾನು ಪ್ರಪ್ರಥಮವಾಗಿ ಅವ್ರನ್ನ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ನೆಚ್ಚಿನ VRWO, URWS ಮತ್ತೆ MRWS ಇವತ್ತು ರಜಾ ಇದೆ ಇವತ್ತು. ಆದ್ರೂ ತಮ್ಮ ವಿಕಲಚೇತನತೆ ಇದ್ರೂ ಕೂಡ, ರಜಾ ಅನ್ನೋದು ಇದ್ರೂ ಕೂಡ, ನಾನು ಒಂದು ಮಾತು ಜಸ್ಟ್ ಯಾರು ನಾನು ಕರೆದಿಲ್ಲ, ಜಸ್ಟ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದು ಅಷ್ಟಕ್ಕೆ ತಾವೆಲ್ಲರ ಬಂದಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಕಾರ್ಯಕ್ರಮ ಏನು 10 ದಿನದಿಂದ ಮಾಡ್ತಾ ಇದ್ದೀವಿ, ಈ ದಿನ ನಾವು ಅಂತಿಮ ಒಂದು ತೆರೆ ಹಿಡಿತಾ ಇದ್ದೇವೆ ಈ ಒಂದು ಸಪ್ತಾಹಕ್ಕೆ. ಈ ಸಪ್ತಾಹದಲ್ಲಿ ನನ್ನ ಜೊತೆಗೆ 17ನೇ ತಾರೀಕಿಂದ ಇದುವರೆಗೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ನಮ್ಮ DDRCಯ ಮಲ್ಲಿಕಾರ್ಜುನ್ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಮುಂದೆನೂ ಇರ್ಲಿ ಅಂತ ಹೇಳ್ತಾ ಅವರಿಗೆ ನನ್ನ ಇಲಾಖೆ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಈ ಒಂದು ಕಾರ್ಯಕ್ರಮ ಇಲ್ಲಿ ಈ ರೀತಿಯಲ್ಲಿ ಆಯೋಜನೆ ಆಗುತ್ತೆ ಅಂತ ನಾವೇ ಅನ್ಕೊಂಡಿರ್ಲಿಲ್ಲ. ಸ್ಥಳೀಯ ಮುಖಂಡರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು. ವಿಶೇಷವಾಗಿ ನೀವೇನ್ ಇವತ್ತು ಬಂದಿದ್ದೀರಾ, VRW, URWS ಇದ್ದೀರಾ, ಸಾರ್ವಜನಿಕರು ಏನಿದ್ದೀರಾ, ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳಿಗೆ ತಿಳಿಸ್ಬೇಕು. ಏನಕ್ಕೋಸ್ಕರ ತಿಳಿಸಿ ಅಂತಂದ್ರೆ, ಅವ್ರು ಯಾರಿಗೋಸ್ಕರ ಬೇಕಾಗಿಲ್ಲ, ತಮ್ಮ ಮುಂದಿನ ಪೀಳಿಗೆ, ಅವರ ಇರ್ತಕ್ಕಂಥ ಯುವ ಜನತೆ ಏನಿದೆ, ಆ ಯುವ ಜನತೆಗೆ ಬರ್ತಕ್ಕಂಥ ಮುಂದಿನ ಪೀಳಿಗೆ, ಅವರಿಗೆ ಹುಟ್ಟತಕ್ಕಂಥ ಮಕ್ಕಳು ತುಂಬಾ ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಇವರೆಲ್ಲ ಮಾದಕ ವ್ಯಸನದಿಂದ ಮುಕ್ತರಾಗಬೇಕು. ಆ ಒಂದು ಮುಕ್ತರಾಗುವ ಬಗ್ಗೆ ಈ ದಿನ ಪ್ರತಿಜ್ಞಾವಿಧಿ ಸ್ವೀಕರಿಸಬೇಕಾಗಿದೆ. ಅದೇ ದಿನ ತಾವೆಲ್ಲರೂ ವರ್ಷ ಪೂರ್ತಿ ಅವರಿಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಮಾಡ್ತೀರಾ ಅಂತ ತಿಳ್ಕೊಂತ, ಹಾಗೆ ಈ ಒಂದು ನಮ್ಮ ಮುಂದಿನ ಜನಾಂಗ ಈ ಒಂದು ಮಾದಕ ವ್ಯಸನ, ಹಾಗೆ ನಮ್ಮ ನಾಗೇಶ್ ಅವರು ಹೇಳಿದ್ರು, ಸರ್ಕಾರನೇ ಈ ಒಂದು ಎಲ್ಲ ಪ್ಲಾಸ್ಟಿಕ್ಗಾಗಿ ಅನುಮತಿ ಕೊಡುತ್ತೆ, ಈ ಸಿಗರೆಟ್ಗೆಲ್ಲ ಅನುಮತಿ ಕೊಡುತ್ತೆ, ಮತ್ತೆ ಮಾಡಬಾರ್ದು ಅಂತ ಹೇಳಿದ್ರು. ಅದು ನಿಜಾನೇ. ಆದ್ರೆ ಯಾವುದೇ ಒಂದು ವಸ್ತು ಆಗ್ಲಿ, ಯಾವುದೇ ಒಂದು ಏನೇ ಒಂದು ಇದು ಡಿಮ್ಯಾಂಡ್, ಬೇಡಿಕೆ ಅನ್ನೋದಿಲ್ಲ ಅಂದ್ರೆ ಅದು ಹಾಗೇನೆ ನಾಶ ಆಗೋಗ್ಬಿಡುತ್ತೆ. ಹಾಗೆ ಯಾವಾಗ ನಮ್ಮ ಸಾರ್ವಜನಿಕರು, ನಮ್ಮೆಲ್ಲ ಜನತೆ ಈ ಡ್ರಗ್ಸ್ ಉಪಯೋಗಿಸೋದೇ ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ಆ ದಿನ ಅಂತೂ ಖಂಡಿತ ಅದು ಹೊರಟೋಗುತ್ತೆ. ಅದು ತಮ್ಮಿಂದಲೇ ಆಗ್ಬೇಕಾಗಿದೆ, ಯಾರೂ ಮಾಡ್ಬೇಕಾಗಿಲ್ಲ, ನಮ್ಮಿಂದಲೇ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಂದಲೇ ಕೂಡ ಈ ಒಂದು ಜಾಗೃತಿ ಮೂಡಿಸ್ಬೇಕಾಗಿದೆ. ಅದೆಲ್ಲ ಮೂಡಿಸ್ತೀರಾ ಅಂತ ನಾನು ನಂಬ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಮ್ಮೆಗೆ ನೀರು ತೋರಿಸ್ಬಾರ್ದು, ಹೆಣ್ಮಕ್ಳಿಗೆ ಸೀರೆ ಅಂಗಡಿ ಕರ್ಕೊಂಡು ಹೋಗ್ಬಾರ್ದು ಅಂತ, ಮಾತು ಬಂದವರಿಗೆ ಮೈಕ್ ಕೊಡ್ಬಾರ್ದಂತೆ. ನಾನು ಅಷ್ಟೊಂದು ಟೈಮ್ ತಗೊಳಲ್ಲ. ನಮ್ಮ ದೇಶವನ್ನು ಕಾಯುವ ಯೋಧರಿಗೆ ಹಾಗೂ ಅನ್ನ ನೀಡುವ ರೈತರಿಗೆ ತಲೆಬಾಗಿಸುತ್ತಾ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸೋದರ ಮಾತೃ ಪಿತೃ ಹಾಗೂ ವೇದಿಕೆ ಮತ್ತೆ ಆಸೀನರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳ ಎಲ್ಲರ ಪಾದಕ್ಕೆ ಹೆಚ್ಚಿ ನಮಸ್ಕರಿಸುತ್ತೇನೆ.
ಯುವಕರ ಪೀಳಿಗೆಯಲ್ಲಿ ಮಾದಕ ವಸ್ತು ಅನ್ನೋದು ಒಂದು ಮರಣಾಂತಕಾರಿಯಾಗಿಬಿಟ್ಟಿದೆ. ಅದನ್ನ ನಾವು ಸದೆ ಬಡಿಬೇಕು. ಯಾಕಂದ್ರೆ ಒಂದು ಮರಣಾಂತಕಾರಿ ಮಾದಕ ವಸ್ತು ಅಂತಂದ್ರೆ ಅದರಿಂದ ಅವ್ರದ್ದು ಶಿಕ್ಷಣ, ಸ್ನೇಹ, ಪ್ರೀತಿ, ಗೌರವ ಎಲ್ಲಾನು ಹಾಳಾಗುತ್ತೆ. ಯಾಕೆ ಹೇಳಿ? ಅದನ್ನ ಬಿಟ್ರೆ ನಾವೆಲ್ಲಾನು ಗೆಲ್ಲಬಹುದು. ಈಗ ನಮ್ಮ ಮಂಜುನಾಥ್ ಸರ್ ಹೇಳಿದ್ರು, ಒಬ್ರು ಮನೆಯಲ್ಲಿ ಸಾರ್ವರ್ಕರ್ ಭಗತ್ ಸಿಂಗ್ ಅಂತ. ಈಗ ಭಗತ್ ಸಿಂಗ್, ಸಾರ್ವರ್ಕರ್, ಸುಭಾಷ್ ಚಂದ್ರ ಬೋಸ್ ಹುಟ್ಟಬೇಕು, ಆದ್ರೆ ನಮ್ಮ ಮನೆಯಲ್ಲ, ಬೇರೆ ಪಕ್ಕದ ಮನೇಲಿ ಹುಟ್ಟಬೇಕು. ಯಾಕೆ ಹೇಳಿ? ಅವ್ರ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿದ್ದಾರಲ್ಲ, ಆ ತರ ಬುದ್ಧಿ ನಮ್ಮಲ್ಲಿ ಬಂದಿದೆ ಈಗ. ಅದಕ್ಕೆ ನಮ್ಮನೇಲಿ ಒಬ್ಬ ಸುಭಾಷ್ ಚಂದ್ರ ಬೇಕು, ನಮ್ಮನೇಲಿ ಒಬ್ಬ ಭಗತ್ ಸಿಂಗ್ ಬೇಕು, ದೇಶಕ್ಕೋಸ್ಕರ ಹೋರಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಏನಕ್ಕಂದ್ರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಡ್ತಾನೆ ಇಲ್ಲ, ಗಣ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಡ್ತಾ ಇಲ್ಲ. ಯಾಕೆ ಹೇಳಿ? ಒಂದು ಸಾಕು ಯಾಡ್ಬೇಕು. ಅವರೆಲ್ಲ ಹುಟ್ಟಿದವರು ತಂದೆ ತಾಯಿಗೆ 5ನೇ ಮಗು, 6ನೇ ಮಗು, 9ನೇ ಮಗು, 10ನೇ ಮಗು, ಇಷ್ಟು ತೆಗೆದು ನೋಡಿ. ದೇಶಕ್ಕೋಸ್ಕರ ಹೋರಾಡಿದವರೆಲ್ಲ 9, 10, 8, 6ನೇ ಮಕ್ಕಳು ನೋಡಿ. ಅಂಬೇಡ್ಕರ್ ಅವ್ರ 14ಅವರು. ಯಾಕಂದ್ರೆ ಒಂದು ಸಾಕು ಯಾಡ್ಬೇಕು. ಅದು ಯಾರು ಬೇಡ, ಒಂದೊಂದೇ. ಈ ಗಣ್ಯ ವ್ಯಕ್ತಿಗಳು ಹೆಂಗ್ ಕೊಡ್ತಾರೆ? ಒಂದು ಹುಟ್ಟಿದ್ರೆ ನಾವೇನು ದೇಶ ಕಾಯಕ್ ಕಳಿಸ್ತೀವ? ಇಲ್ಲ. ದೇಶಕ್ಕೋಸ್ಕರ ಹೋರಾಡ್ತೀವ? ಇಲ್ಲ. ಸಮಾಜ ಸೇವೆ ಮಾಡಕ್ ಬಿಡ್ತೀವ? ಇಲ್ಲ. ಅವ್ರ ಸೇವೆ ಅವ್ರ ಮನೆ ಅಂತ ನಿಂದಿರ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳನ್ನ, ಆಯ್ತು ಒಂದೊಂದೇ ಇರ್ಲಿ, ನಿಮ್ಮ ಮಕ್ಕಳನ್ನ ನೀವು ಮಾದಕ ವಸ್ತುವಿನಿಂದ ದಯವಿಟ್ಟು ಕಾಪಾಡಬೇಕು. ಯಾಕೆಂದ್ರೆ ನಾನು ಸಮಾಜದಲ್ಲಿ ಅಲ್ಲಿ ಇಲ್ಲಿ ನೋಡೋದಾಗೆ ಇದು 18 ವರ್ಷದಿಂದ ಹಿಡಿದು 25 ವರ್ಷದ ಹುಡುಗರ ಒಳಗಡೆ ತುಂಬಾ ಇದೆ. ಆದ್ರೆ ಚಿಕ್ಕ ಮಕ್ಕಳು ಹೋಗಿ, ನಾನು ಒಂದು ಅನಾಥ ಮಕ್ಕಳದು ಮೊನ್ನೆ JC-ಯಲ್ಲಿ ಮೊನ್ನೆ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಜಾಗನೇ ಇಲ್ಲ. ಇವ್ನ ತಗೊಂಡೋಗಿ ಎಲ್ಲ ಹಾಕ್ತಾರೆ ಅವರು. ಇಷ್ಟೊಂದು ಬಾತ್ರೂಮ್ ಇರುತ್ತೆ, ಅದ್ರಲ್ಲಿ 50 ಜನ ಮಲಗಿಸ್ತಾರೆ. ನಾನು ಸ್ಟಡಿ ಮಾಡ್ಬೇಕಾದ್ರೆ ಹೋಗಿದ್ದೆ, ನೋಡಿದೆ, ಅಲ್ಲಿ ಅವ್ರಾದ್ರೂ ಏನ್ ಮಾಡ್ತಾರೆ? ಅದಕ್ಕೆ ಬಿಟ್ಬಿಡ್ತಾರೆ. ಇದು ನಮ್ಮ ದೇಶದ ಸ್ಥಿತಿ ಏನಾಗಿದೆ ಅಂದ್ರೆ ಒಂದ್ಸಲ ಬಿಸಿ ತುಪ್ಪ ಆಗಿದೆ. ನುಂಗಕ್ಕೂ ಆಗ್ತಾ ಇಲ್ಲ, ಉಗ್ಯಕ್ಕೂ ಆಗ್ತಾ ಇಲ್ಲ. ಇದೊಂದು CAD MS ಟ್ರಸ್ಟ್ ಅವರು ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನೀವು ದೇಶದಲ್ಲಿ ಹಲವಾರು ಕಾರ್ಯಕ್ರಮ ಅಟೆಂಡ್ ಮಾಡಿರ್ತೀರ, ಹಲವಾರು ಕಾರ್ಯಕ್ರಮ ನೋಡ್ತೀರಾ. ಆದ್ರೆ ಇದು ಅತ್ಯುತ್ತಮವಾದಂತ ಒಂದು ಕಾರ್ಯಕ್ರಮ. ನೀವು ಇವಾಗಿಂದ ಶಪಥ ಮಾಡ್ಬೇಕು. ಯಾರೋ ನಮ್ಮ ಮಕ್ಕಳಿಗಾಗ್ಲಿ ನಾವಿನ್ ಫಾಲೋ ಅಪ್ ಮಾಡ್ತೀವಿ, ಇಂಥ ಮಠದ ವ್ಯಸನಿಗಳು ಏನಾರು ಇದ್ದಾರ ಅಂತ ನೋಡ್ಬೇಕು. ನೋಡಿ ಮಕ್ಕಳ ಫಾಲೋ ಅಪ್ ಮಾಡಿ. ಇಷ್ಟು ಬೇಡ್ಕೊಂತೀನಿ. ಇದೇ ಕಾರ್ಯಕ್ರಮದಲ್ಲಿ 12ನೇ ಶತಮಾನ ಆದಂತ ಬಸವಣ್ಣನವ್ರ ಎತ್ತೆತ್ತ ನೋಡಿದ ರಕ್ತ ಬಸವವೆಂಬ ಬಳ್ಳಿ, ಎತ್ತಿ ಹಿಡಿದರೆ ಲಿಂಗವೆಂಬ ಗಂಚಲು, ಒತ್ತಿ ಹಿಡಿದರೆ ಭಕ್ತಿಯೆಂಬ ರಸವಯ್ಯ, ಆಯಿತವು ಸ್ನಾಯಿತವು ಎಲ್ಲ ಬಸವನಿಂದ. ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ. ಇದು ಒಂದು ನನ್ನ ಕಷ್ಟ ನಾನು ಅರ್ಥಕೊಂಡು. ಯಾಕೆಂದ್ರೆ ನನಗೆ ನಮ್ಮ ಮಂಗಳಮುಖಿಯರ ಬಗ್ಗೆ ಜನಗಳು, ಸಮಾಜ ನಮ್ಮನ್ನು ಇನ್ನೂ ಒಪ್ಕೊಂಡಿಲ್ಲ. ತಿರಸ್ಕಾರ ಇದೆ. ಆದ್ರೆ ನನಗೆ ಪೆಟ್ಟು, ಒಂದು ಕಲ್ಲು ಸಿಲೆ, ಒಂದು ಉಳ್ಳಿ ಪೆಟ್ಟು ತಿಂದು ಹೆಂಗ ಸಿಲೆ ಆಗಿದೆ ಹಂಗ ನಾನು ಅಷ್ಟು ಪೆಟ್ಟುಗಳನ್ನು ತಿಂದು ಸಿಲೆ ಆಗ್ಬಿಟ್ಟಿದೀನಿ. ಯಾರು ಏನಂದ್ರು ನನಗೆ ತಲೆ ಕೆಡ್ಸ್ಕೊಳಲ್ಲ. ಕರೆಕ್ಟ್ ಆಗಿ ನಾವಾಗಿ ಶುದ್ಧವಾಗಿ ಇದ್ರೆ ಸಮಾಜ ತಾನಾಗೆ ಒಪ್ಕೊಳ್ಳುತ್ತೆ. ಈಗ ಒಪ್ಕೊಂತಲೂ ಇದ್ದಾರೆ. ಅದಕ್ಕೆ ನಾನು ಚಿರಋಣಿ. ನಾನೊಂದು ಕವನ ಬರೆದಿದ್ದೀನಿ. ನನ್ನ ಕವನದ ಶೀರ್ಷಿಕೆ ನೀನು ಯಾರು. ನಾನು ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ನಾನು ಒಂದು ಹೆಣ್ಣು, ನಾ ಹೆಣ್ಣು ಗಂಡು ಅಂತ ತೀರ್ಮಾನ ಮಾಡೋರು ನೀವ್ಯಾರು? ನನ್ನ ಕವನದ ಶೀರ್ಷಿಕೆ ನೀನು ಯಾರು. ಹುಟ್ಟಿದಾಗಿನಿಂದ ನಾನು ನಾನೇ, ಹುಟ್ಟಿದಾಗಿನಿಂದ ನಾನು ನಾನೇ. ನಾನು ಹೆಣ್ಣು ಗಂಡು ಎಂದು ಕೇಳಲು ನೀನು ಯಾರು? ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳೆಯುವ ಪರಿಯಲಿ, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬೆಳೆಯುವ ಪರಿಯಲಿ ಪೌಡರ್ ನನ್ನದು, ಕಾಜಲ್ ನನ್ನದು, ಲಿಪ್ಸ್ಟಿಕ್ ನನ್ನದು, ಮೇಕಪ್ ಸೆಟ್ ನನ್ನದು. ನೀ ಹೆಣ್ಣು ಗಂಡು ಎಂದು ಕೇಳಲು ನೀನು ಯಾರು? ಅಮ್ಮ ತೊಡಿಸಿದ ಅಂಗಿ ಚಡ್ಡಿ, ಅಪ್ಪ ಕೊಡಿಸಿದ ಪ್ಯಾಂಟು ಶರ್ಟು, ನಾನು ಬಯಸಿದ್ದು ಸೀರೆ, ಲಂಗ, ದಾವಣಿ, ಚೂಡಿ. ಇದನ್ನೇ ಧರಿಸು ಎನ್ನಲು ನೀನು ಯಾರು? ಖೋ-ಖೋ, ಕಬಡ್ಡಿ, ಕ್ರಿಕೆಟ್ ನನಗೆ ನಾಟ, ಕಬಡ್ಡಿ ಕ್ರಿಕೆಟ್ ನನಗೆ ನಾಟ, ಖೋ-ಖೋ, ಕುಂಟೆಬಿಲ್ಲೆ, ಕಣ್ಣ ಮುಚ್ಚಾಲೆಗಳೇ ನನಗೆ ಆಟ. ಇದನ್ನೇ ಆಡು ಎನ್ನಲು ನೀನು ಯಾರು? ಕಟ್ಟಿಗೆ ಕಡಿಯಲು ನಾನು ಅಲ್ಲೇ, ಗ್ಯಾಸ್ ಸಿಲಿಂಡರ್ ತರಲು ನಾನು ಅಲ್ಲೇ, ಅಡಿಗೆ ಮಾಡುವುದೇ ನನಗಿಷ್ಟ, ಪಾತ್ರೆ ತಿಕ್ಕುವುದೇ ನನಗಿಷ್ಟ, ಕಸ ಬಳಿಯುವುದೇ ನನಗಿಷ್ಟ. ಇದನ್ನೇ ಮಾಡು ಎನ್ನಲು ನೀನು ಯಾರು? ನನ್ನ ದೇಹ ನನ್ನ ಹಕ್ಕು, ನನ್ನ ಲಿಂಗ ನನ್ನ ಹಕ್ಕು, ನನ್ನ ಲಿಂಗತ್ವ ನನ್ನ ಹಕ್ಕು. ಇದನ್ನು ನಿರ್ಧರಿಸಲು ನೀನು ಯಾರು? ಹೆಣ್ಣಿನ ಸಂಘ ನಾನು ಅಲ್ಲೇ, ಅವಳೊಂದಿಗೆ ಮದುವೆಯೂ ನಾನು ಅಲ್ಲೇ. ಗಂಡಿನ ಸಂಘವೇ ಚಂದ, ಅವನೊಂದಿಗೆ ಮದುವೆ ಚಂದ. ಇವರನ್ನೇ ಮದುವೆ ಆಗು ಎನ್ನಲು ನೀನು ಯಾರು?
ನೀನು ಯಾರು? ನನ್ನ ಮನಸ್ಸಿನ ಭಾವನೆಗಳನ್ನು, ನಮ್ಮ ಟ್ರಾನ್ಸ್ಜೆಂಡರ್ಸ್ ಮಂಗಳಮುಖಿಯರ ಭಾವನೆಗಳನ್ನು ಈ ಸಮಾಜಕ್ಕೆ ಅರ್ಥ ಮಾಡಿಸೋದ್ರಲ್ಲೇ ನಮ್ಮ ದೇಹ ಅರ್ಧ ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತೆ. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಆತ್ಮೀಯ ಸ್ನೇಹಿತರೆ, ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತಿದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಿರುತ್ತದೆ. ನಮ್ಮ ರಾಜ್ಯ ಕರ್ನಾಟಕ, ಜಿಲ್ಲೆ ಬೆಂಗಳೂರು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ನಮ್ಮ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ನಮ್ಮ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇವೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜೈ ಹಿಂದ್. ಈ ದಿನ ಕ್ಯಾಡೆಮಿಸ್ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಸಹಯೋಗದೊಂದಿಗೆ ನಾವು ಭಾರತದ ನಮ್ಮ ನಶಮುಕ್ತ ಭಾರತ ಅಭಿಯಾನದ ಒಂದು ಸಪ್ತಾಹದ ಅಂಗವಾಗಿ ಕಡೆಯ ಕಾರ್ಯಕ್ರಮವನ್ನ ಈ ದಿನ ನಾವು ಕ್ಯಾಡೆಮಿಸ್ ಸಂಸ್ಥೆಯ ದೀಪಾ ನರ್ಸಿಂಗ್ ಹೋಮ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ದಿನ ನಾವು ಪ್ರತಿಜ್ಞಾ ವಿಧಿ ಬೋಧನೆ ಮಾಡ್ತಕ್ಕಂಥದ್ದು, ಹಾಗೇನೆ ಜಾಥಾ ಕಾರ್ಯಕ್ರಮ ಸಹ ನಾವು ಹಮ್ಮಿಕೊಂಡಿದ್ದೇವೆ. ಈ ದಿನ ಸ್ಥಳೀಯ ಮುಖಂಡರೆಲ್ಲ ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗೂ, ಮಂಗಳಮುಖಿಯರಿಗೂ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಸೋಷಿಯಲ್ ಜಸ್ಟಿಸ್ ಏನಿದೆ, ನಮ್ಮ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ನಮ್ಮ ಭಾರತ ಸರ್ಕಾರ ಇವತ್ತಿಯಿಂದ ಸಹ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮನ ಸಾರ್ವಜನಿಕರು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದಂತೆ ನಶಾಮುಕ್ತ ಭಾರತ ಅಂದ್ರೆ ಮಾದಕ ವಸ್ತುಗಳ ಸೇವನೆಯನ್ನ
ಬಿಡ್ತೀವಿ ಅಂತ ಏನು ಪ್ರತಿಜ್ಞಾವಿಧಿ ತಗೊಂಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಸಹ ಈ ಒಂದು ಅರಿವನ್ನ ಮೂಡಿಸ್ಬೇಕು. ಈ ಒಂದು ಅರಿವನ್ನ ಮೂಡಿಸೋದ್ರಿಂದ ನಮ್ಮ ಬೆಂಗಳೂರು ನಗರ, ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶವನ್ನ ಈ ಮಾದಕ ವಸ್ತುಗಳನ್ನ ದೂರ ತಳ್ಳಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಈ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಬೇಸಿಕಲಿ ನಾನು ನರ ಮತ್ತು ಮಾನಸಿಕ ತಜ್ಞ. ಸುಮಾರು 6 ವರ್ಷಗಳ ಕಾಲ ನಿಮ್ಹಾನ್ಸ್ನಲ್ಲಿ ಸೇವೆ ಮಾಡಿ 2009ರಲ್ಲಿ CAD-MS ಟ್ರಸ್ಟ್, ಕೇರ್ ಅಟ್ ಡೋರ್ ಮೆಡಿಕಲ್ ಸರ್ವಿಸ್ ಅಂತ ಒಂದು ಟ್ರಸ್ಟ್ ನ ವಿಜಯನಗರದಲ್ಲಿ ನಾನು ಮತ್ತೆ ನನ್ನ ಶ್ರೀಮತಿ ದೀಪ ಅವರು ಪ್ರಾರಂಭ ಮಾಡಿ ದೀಪಶ್ರೀ ಆಸ್ಪತ್ರೆ, ದೀಪಶ್ರೀ ಪುನಶ್ಚೇತನ ಕೇಂದ್ರ, ದೀಪಶ್ರೀ ವೃದ್ಧಾಶ್ರಮ, ದೀಪಶ್ರೀ ರಿಹ್ಯಾಬಿಲಿಟೇಷನ್ ಸೆಂಟರ್ ಫಾರ್ ಬೆಗ್ಗರ್ಸ್, ಭಿಕ್ಷುಕರಿಗೆ ಪುನಶ್ಚೇತನ ಕೇಂದ್ರ, ಮಂಗಳಮುಖಿಯವರಿಗೆ ಒಂದು ಹಾಸ್ಟೆಲ್, ಇಷ್ಟು ಮತ್ತೆ ಇತ್ತೀಚೆಗೆ ನಶಾಮುಕ್ತ ಭಾರತ ಅಭಿಯಾನ ಇದು 2020-21ರಲ್ಲಿ ರಾಜ್ಯಪಾಲರಾದ ಇವರು ಮಿನಿಸ್ಟರ್ ತವರ್ಚಂದ್ ಗೆಹ್ಲೋಟ್ ಅವರು 2000 ಆಗಸ್ಟ್ 15, 2020ನಲ್ಲಿ ಡೆಲ್ಲಿನಲ್ಲಿ ಪ್ರಪ್ರಥಮವಾಗಿ ಲಾಂಚ್ ಆಯಿತು. ಮೊದಲನಾಗಿ ನಮ್ಮ ಕರ್ನಾಟಕದಲ್ಲಿ 6 ಜಿಲ್ಲೆಗಳನ್ನು ಐಡೆಂಟಿಫೈ ಮಾಡಿದ್ರು. ಪ್ರಪ್ರಥಮವಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆ CAD-MS ಟ್ರಸ್ಟ್ ಮತ್ತೆ ಏನು ಕರ್ನಾಟಕ ರಾಜ್ಯ ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಎಲ್ಲ ಸೇರಿ 2021ರಲ್ಲಿ KAS ಭವನದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮೊದಲು ಪ್ರಾರಂಭ ಮಾಡಿದ್ವು. ಮತ್ತೆ ಅದ್ರ ಜೊತೆಗೆ ಒಂದು 13 ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಇದು ಒಂದು ವಾಕಾಥಾನು, ಒಂದು ಮ್ಯಾರಥಾನ್ ಎಲ್ಲ ಮಾಡಿದ್ವು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಿತು. ಈಗ ಇದನ್ನೇ ಸುಮಾರು 31 ಜಿಲ್ಲೆಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ, ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಶಾಮುಕ್ತ ಭಾರತ ಅಭಿಯಾನ ಒಂದು ಕಾರ್ಯಕ್ರಮವನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಈ ದಿನದ ಮಹತ್ವ ಅಂತಂದ್ರೆ 26 ಜೂನ್ 2026 ಏನಿದೆ, ಒಂದು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಮತ್ತೆ ಪ್ಲೆಡ್ಜ್ ಟೇಕಿಂಗ್ ಸೆರೆಮನಿ ಅಂತ ನಾವು ಇಲ್ಲಿವರೆಗೆ ಕಾರ್ಯಕ್ರಮವನ್ನ ಸುಮಾರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಮತ್ತೆ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಮತ್ತೆ ನಮ್ಮ ಸುತ್ತಮುತ್ತ ಹಳ್ಳಿನ ಕೊಡಗೇಹಳ್ಳಿ, ಮಂಗನಹಳ್ಳಿ ಮತ್ತೆ ದೀಪಶ್ರೀ ಆಸ್ಪತ್ರೆ ಸಂಸ್ಥೆ ಮತ್ತೆ ಏನಿದು ಎಲ್ಲ MRW, VRW ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ವಿ. ನನ್ನ ಮುಖ್ಯ ಉದ್ದೇಶ ಈ ದಿನದ ಏನು ಒಂದು ನಶಾಮುಕ್ತ ಭಾರತ ಬರೀ ಮಾತಲ್ಲಿರ್ಬಾರ್ದು, ಒಂದು ಅಟ್ಲೀಸ್ಟ್ ಒಂದು ಇಂಪ್ಲಿಮೆಂಟ್ ಆಗಬೇಕು. ಸ್ಟ್ರಿಕ್ಟ್ಲಿ ಲೆಜಿಸ್ಲೇಷನ್, ಒಂದು ಏನು ಇಲ್ಲಿವರೆಗೆಲ್ಲ ಹಿತೈಷಿಗಳು ಹೇಳ್ದಂಗೆ ಒಂದು ಲೆಜಿಸ್ಲೇಷನ್ ಇಂಪ್ಲಿಮೆಂಟ್ ಆಗಬೇಕು. ಸ್ಟ್ರಿಕ್ಟ್ ರೂಲ್ಸ್ ಇದ್ದಷ್ಟು ಒಂದು ಏನಿದೆ ಇವಾಗ ಹೆಚ್ಚಿನದಾಗಿ ಯುವ ಪೀಳಿಗೆ ಡ್ರಗ್ಸ್ ಬಗ್ಗೆ ಇನ್ವಾಲ್ವ್ ಆಗಿ ಒಂದು ದೇಹದ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತೆ ಒಂದು ಸಾಂಸಾರಿಕ ಜೀವನ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಅದನ್ನ ಎಲ್ಲ ತಡೆಗಟ್ಟಬೇಕು ಅಂತ ಹೇಳಿ ಒಂದು ಏನಿದು ನಾನು ಹೇಳ್ದಂಗೆ ಈ ಅರಿವು ಬರೀ ಅರಿವೇ ಆಗಿ ಇರಬಾರ್ದು, ಅಟ್ಲೀಸ್ಟ್ ಎಫೆಕ್ಟಿವ್ ಆಗಬೇಕು. ಎಲ್ಲರೂ ಒಂದು ಮನೆಯಲ್ಲಿ ಒಂದು ಏನೊಂದು ಫಸ್ಟು ಮನೆ, ಆಮೇಲೆ ಒಂದು ಕಮ್ಯುನಿಟಿ, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ಆಮೇಲೆ ದೇಶ, ಈ ತರ ಹೆಚ್ಚು ಪ್ರಮಾಣದಲ್ಲಿ ಒಂದು ಡ್ರಗ್ಸು, ಒಂದು ಆಲ್ಕೋಹಾಲ್ ಬಗ್ಗೆ ಒಂದು ಅವೇರ್ನೆಸ್ ಬಂದು ಎಲ್ಲ ಜನ ಒಂದು ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದ್ರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಯಾರಾದ್ರೂ ಇಲ್ಲೇ ಇದೀವಿ. ನಮ್ಮ ಸೌತ್ MRW ಗೋಪಾಲ್ ಕೃಷ್ಣ ಸರ್ ಅವರು ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.